ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸೆರಗಲ್ಲಿ ಕಟ್ಕೊಂಡ ಕೆಂಡ ಒಂದಲ್ಲ ಒಂದು ದಿನ ತಮ್ಮನ್ನೇ ಸುಟ್ಟೇ ಸುಡುತ್ತೆ ಅಂತಾರಲ್ಲ, ಈ ಮಾತು ನೂರಕ್ ನೂರು ಸತ್ಯ. ಸಮಯ ಬಂದಾಗಲೆಲ್ಲ ಸ್ವಪಕ್ಷದ ವಿರುದ್ಧವೇ ಗುಡುಕ್ತಾ ಇರೋ BR ಪಾಟೀಲ್ ಸಹ ಕಾಂಗ್ರೆಸ್ ಪಾಲಿಗೆ ಸೆರಗಲ್ಲಿ ಕಟ್ಕೊಂಡ ಕೆಂಡದಂತಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಪಾಲಿಗೆ ಬಿಸಿ ತುಪ್ಪದಂತಾಗಿದ್ದು ಉಗುಳೋದಿಕ್ಕೂ ಆಗ್ತಾ ಇಲ್ಲ, ನುಂಗೋಕ್ಕೂ ಆಗ್ತಾ ಇಲ್ಲ. ವಸತಿ ಇಲಾಖೆಯಲ್ಲಿ ಬಡವರಿಗೆ ಹಂಚುವ ಮನೆಗಳಿಗೂ ಲಂಚ ಕೊಡಬೇಕು ಅಂತ ಆಳಂದ ಕಾಂಗ್ರೆಸ್ ಶಾಸಕ ಭೋಜರಾಜ ರಾಮಚಂದ್ರಪ್ಪ ಪಾಟೀಲ್ ಆರೋಪ ಮಾಡಿದ್ದಾರೆ. ಆಳಂದ ಶಾಸಕ BR ಪಾಟೀಲ್ ಸಾಮಾನ್ಯದವರಲ್ಲ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ BR ಪಾಟೀಲ್ಗೆ ಸರ್ಕಾರದಲ್ಲಿ ಸಂಪುಟ ದರ್ಜೆ ಸ್ಥಾನಮಾನ ಇದೆ. ಇಂಥ ವ್ಯಕ್ತಿನೇ ಭ್ರಷ್ಟಾಚಾರ ಆರೋಪ ಮಾಡಿದ್ದಾರೆ. ನನ್ನ ಹತ್ರ ಇರೋ ದಾಖಲೆಗಳು ಹೊರ ಬಂದ್ರೆ ಸರ್ಕಾರವೇ ಶೇಕ್ ಆಗುತ್ತೆ ಅಂದಿರೋ ಆಡಿಯೋ ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಆತ್ಮೀಯರೇ, ವಸತಿ ಇಲಾಖೆಯ ಲಂಚಾವತಾರದ ಬಗ್ಗೆ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ನಿನ್ನೆ ಹೈಕಮಾಂಡ್ ನಾಯಕರೇ ವರದಿ ಕೇಳಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದಿಯಾಗಿ ಎಲ್ರಿಗೂ ಮುಜುಗರ ತಂದಿದೆ. ಹೀಗಾಗಿ BR ಪಾಟೀಲ್ ಆಡಿಯೋ ನನ್ನದಲ್ಲ, ಯಾರೋ ಎಡಿಟ್ ಮಾಡಿದ್ರು ಅಂತ ಹೇಳಿಕೆ ಕೊಡ್ತಾರೇನೋ ಅನ್ಕೊಂಡಿದ್ರು. ಆದ್ರೆ ಹಾಗಾಗ್ಲಿಲ್ಲ. ಮಾಧ್ಯಮಗಳ ಜೊತೆ ಮಾತನಾಡಿದ BR ಪಾಟೀಲ್, ಆಡಿಯೋದಲ್ಲಿರೋದೆಲ್ಲ ಸತ್ಯ, ನಾನೇ ಮಾತನಾಡಿದ್ದು, ನನ್ನದೇ ಧ್ವನಿ ಅಂತ ಧೈರ್ಯವಾಗಿ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಾನೇನ್ ಹೇಳಬೇಕು ಹೇಳಿದ್ದೇನೆ. ಮುಖ್ಯಮಂತ್ರಿಗಳು ಕರೆದ್ರೆ ಹೋಗ್ತೀನಿ. ಎಲ್ಲಾ ಸರ್ಕಾರಗಳಲ್ಲೂ ಭ್ರಷ್ಟಾಚಾರ ನಡೆದಿದೆ. 5-6 ಪಂಚಾಯಿತಿಗಳಲ್ಲಿ ದುಡ್ಡು ಕೊಟ್ಟು ಮನೆಗಿಡ್ಸ್ಕೊಂಡಿದ್ದಾರೆ. ನಾನ್ ಸತ್ಯ ಹೇಳಿದ್ದೇನೆ ಅಂತ ಮತ್ತೆ ಗುಡುಗಿದ್ದಾರೆ. ಆತ್ಮೀಯರೇ, ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಕ್ಯಾಮೆರಾಗಳ ಎದುರೇ BR ಪಾಟೀಲರು ಅಂಜಿಕೆ ಇಲ್ಲದೆ ಹೇಳಿಕೆ ಕೊಟ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರದ ಘಟ್ಟಾನುಘಟಿ ನಾಯಕರು ಮಾತ್ರ BR ಪಾಟೀಲರ ಆರೋಪ ಸುಳ್ಳು ಅಂದಿದ್ದಾರೆ. BR ಪಾಟೀಲರು ಮಾಡಿದ ಆರೋಪ ಸುಳ್ಳು, ಇದನ್ನ ನಾನ್ ಒಪ್ಪಲ್ಲ ಅಂತ DKಶಿ ಹೇಳಿದ್ದಾರೆ. ಶಾಸಕ BR ಪಾಟೀಲ್ ಹೇಳಿದಂತೆ ಯಾವ ಭ್ರಷ್ಟಾಚಾರವೂ ಆಗಿಲ್ಲ. BR ಪಾಟೀಲ್ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂದಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸತ್ಯಕ್ಕೆ ದೂರವಾದ ಆರೋಪ ಅಂದ್ರು. ಇಷ್ಟಾದ್ರೂ ಪರವಾಗಿಲ್ಲ, ದೇಶದಲ್ಲೇ ಭ್ರಷ್ಟಾಚಾರ ಇದೆ, ಕೇಂದ್ರ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ. IT ED ಅವರು ದಾಳಿ ಮಾಡಿ ಹಣ ಪಡೆದು ಸುಮ್ಮನಾಗ್ತಾರೆ ಅಂತ ಆರೋಗ್ಯ ಸಚಿವರು ಭ್ರಷ್ಟಾಚಾರ ಆರೋಪಕ್ಕೆ ಹೊಸ ಹೇಳಿಕೆ ಕೊಟ್ಟಿದ್ದಾರೆ. ಆತ್ಮೀಯರೇ, ಭ್ರಷ್ಟಾಚಾರ ಆಗ್ತಿದೆ ಅಂತ ಒಂದ್ಸಲ ಅಲ್ಲ, ಎರಡೆರಡು ಸಲ BR ಪಾಟೀಲ್ ತಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಈಗಾಗಲೇ ವರದಿ ಕೇಳಿದೆ. ಆದ್ರೂ ಕಾಂಗ್ರೆಸ್ ನಾಯಕರು ಒಪ್ತಾ ಇಲ್ಲ. ಇದೇ ಈಗ ಬಿಜೆಪಿಯವರಿಗೆ ಬ್ರಹ್ಮಾಸ್ತ್ರವಾಗಿದೆ. BR ಪಾಟೀಲ್ ಹೇಳಿಕೆ ಜೊತೆ ಈ ಹಿಂದೆ ಬಸವರಾಜ ರಾಯರೆಡ್ಡಿಯವರು ಆರೋಪ ಮಾಡಿದ್ದನ್ನೆಲ್ಲ ಹಿಡಿದು ಬಿಜೆಪಿಯವರು ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. BR ಪಾಟೀಲರು ಸರ್ಕಾರದ ಬುಡಕ್ಕೆ ಬೆಂಕಿ ಇಟ್ಟಿದ್ದಾರೆ. ಸಚಿವರು ಹಗರಣವೇ ಆಗಿಲ್ಲ ಅಂತಿದ್ದಾರೆ. ಆದ್ರೆ ಸರ್ಕಾರ ಆರೋಪ ಸಾಬೀತುಪಡಿಸೋದನ್ನ ಬಿಟ್ಟು ಜಾರ್ಕೊಳ್ಳೋ ಪ್ರಯತ್ನವನ್ನ ಮೊದಲು ನಿಲ್ಲಿಸಬೇಕು. ಯಾಕಂದ್ರೆ ಆರೋಪ ಬಂದಿರೋದು ಸರ್ಕಾರದ ಮೇಲೆ. ಭ್ರಷ್ಟಾಚಾರದ ಆರೋಪ ಕೇಳಿಬಂದಾಗ ತನಿಖೆ ಮಾಡಿಸ್ಬೇಕು. ಅದನ್ನ ಬಿಟ್ಟು ಏನೂ ಆಗಿಲ್ಲ ಅನ್ನೋದು ಸರಿಯಲ್ಲ. ಇದಿಷ್ಟು BR ಪಾಟೀಲ್ ವಸತಿ ಇಲಾಖೆ ಮೇಲೆ ಮಾಡಿರೋ ಆರೋಪ. ಆದ್ರೆ ಇನ್ನೊಂದ್ ಕಡೆ ಕಾನೂನು ಮತ್ತು ಸಂಸದೀಯ ಸಚಿವ HK ಪಾಟೀಲ್ ಮುಖ್ಯಮಂತ್ರಿಗಳಿಗೆ ಗಣಿ ಅಕ್ರಮ ಕೇಸ್ ತನಿಖೆ ಬಗ್ಗೆ ಬರೆದಿರೋ ಪತ್ರ ಹಲ್ಚಲ್ ಎಬ್ಬಿಸಿದೆ. ಆತ್ಮೀಯರೇ, ಗಣಿ ಅಕ್ರಮ ಕೇಸ್ ತನಿಖೆ ಬಗ್ಗೆ CMಗೆ ಸಚಿವ HK ಪಾಟೀಲ್ 7 ಪುಟಗಳ ಪತ್ರ ಬರೆದು ಅಸಮಾಧಾನ ಹೊರಹಾಕಿದ್ದಾರೆ. ಗಣಿ ಅಕ್ರಮದಿಂದ 4,50,000 ಕೋಟಿ ನಷ್ಟವಾಗಿದೆ. ಅಕ್ರಮ ಗಣಿಗಾರಿಕೆಯಲ್ಲಿ 92% ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ. ಹೀಗಾಗಿ ವಿಶೇಷ ತನಿಖಾ ತಂಡದ ಜೊತೆಗೆ ಕೋರ್ಟ್ ಸ್ಥಾಪಿಸಬೇಕು. ಹಗರಣದ ಬಗ್ಗೆ ಹಲವು ದಾಖಲೆಗಳು ನಾಪತ್ತೆಯಾಗಿದೆ. ದಾಖಲೆಗಳು ಹುಟ್ಟು ಹೋಗದಂತೆ ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ HK ಪಾಟೀಲ್, CMಗೆ ಪತ್ರ ಬರೆದಿರೋದು ರಾಜಕೀಯ ಪತ್ರವಲ್ಲ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಬರೆದ ಪತ್ರ ಅಂದ್ರು. ಮಾಹಿತಿ ಇಟ್ಕೊಂಡೇ HK ಪಾಟೀಲ್ ಪತ್ರ ಬರೆದಿರ್ತಾರೆ ಅಂತ ಸಂತೋಷ್ ಲಾಡ್ ಕೂಡ ಸಮರ್ಥನೆ ಮಾಡ್ಕೊಂಡ್ರು. ಹಾಗೆ ಅಕ್ರಮ ಗಣಿಗಾರಿಕೆ ದಾಖಲೆಗಳು ನಾಪತ್ತೆಯಾಗಿರೋದ್ರಲ್ಲಿ ಅಚ್ಚರಿ ಏನಿಲ್ಲ ಅಂತ ಸಮಾಜ ಪರಿವರ್ತನಾ ಸಮುದಾಯದ ಮುಖಂಡ SR ಹಿರೇಮಠ್ ಹೇಳಿದ್ದಾರೆ. ಒಂದ್ ಕಡೆ BR ಪಾಟೀಲ್ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಿದ್ದಾರೆ. ಇನ್ನೊಂದ್ ಕಡೆ ಅಕ್ರಮ ಗಣಿಗಾರಿಕೆಯ ತನಿಖೆ ನಡೆಸಿ ಇಟ್ಟಿದ್ದ ವರದಿಗಳೇ ನಾಪತ್ತೆಯಾಗಿದೆ ಅಂತ ಕಾನೂನು ಸಚಿವ HK ಪಾಟೀಲ್ ಆರೋಪ ಮಾಡಿದ್ದಾರೆ. ಇದಕ್ಕೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆ ಕೊಡಬೇಕು ಅನ್ನೋದು ವಿಪಕ್ಷಗಳ ಆಗ್ರಹ. ಜನಪರ ಆಡಳಿತ ಕೊಡ್ತೀವಿ ಅಂತಿರೋ ಕಾಂಗ್ರೆಸ್ ಸರ್ಕಾರ ಈ ಎರಡು ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋ ಕೆಲಸವನ್ನ ಆದಷ್ಟು ಬೇಗ ಮಾಡ್ಲಿ ಅನ್ನೋದು ಕನ್ನಡಿಗರ ಒಕ್ಕೊರಲ ಅಭಿಪ್ರಾಯ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.